ಆಕಾಶವಾಣಿ ಕಲಬುರಗಿ. ಕಾರ್ಯಕ್ರಮದಲ್ಲಿ ಎಂಎನ್ ಸುಗಂಧಿಯವರ ಭಾವ ಬೆಳಕು ಹಾಗೂ ದುರ್ಗಪ್ಪ ಎಚ್ ಪೂಜಾರಿ ಅವರ ಚಿನ್ನ ಬಿತ್ತೇವು ನಾವು ಚಂದಿರನ ಅಂಗಳಕ ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಕವಿತಾ ಮೂಲ್ಗೆ. ಭಾವ ಬೆಳಕು ಇದೊಂದು ಕವನ ಸಂಕಲನವಾಗಿದೆ. ಈ ಕೃತಿಯನ್ನು ಬರೆದವರು ಎಂಎನ್ ಸುಗಂಧಿ. ಈ ಪುಸ್ತಕದ ಪ್ರಕಾಶಕರು ಅಮರ್ಜಾ ಪ್ರಕಾಶನ ಕಡಗಂಚಿ. ಇದು 90 ಪುಟಗಳ ಕೃತಿಯಾಗಿದೆ. ಈ ಕೃತಿಯ ಬೆಲೆ ₹120 ಮಾತ್ರ. ಮುಖಪುಟ ಕೂಡ ಸುಂದರವಾಗಿ ಮೂಡಿಬಂದಿದೆ. ಈ ಕೃತಿಗೆ ಧರ್ಮಣ್ಣ ಹೆಚ್ ಧನ್ನಿ ಅವರು ಹಿರಿಯ ಸಾಹಿತಿಗಳು. ಇವರು ತಮ್ಮ ಮುನ್ನುಡಿಯಲ್ಲಿ ಕಲೆ ಮನುಷ್ಯನ ವ್ಯಕ್ತಿತ್ವ ರೂಪಿಸಿ ಬೆಳೆಸುತ್ತದೆ ಮತ್ತು ಜೀವಂತಿಕೆಯನ್ನ ಇರಿಸಿಕೊಂಡು ಹೋಗುತ್ತದೆ ಅಂತ ಶಕ್ತಿ ಮತ್ತು ಪರಂಪರೆ ನಮ್ಮ ಜನಪದ ಸಾಹಿತ್ಯಕ್ಕಿದೆ. ಜನಪದ ಪರಿಸರದಲ್ಲಿಯೇ ಬೆಳೆದ ಎಂಎನ್ ಸುಗಂಧಿ ಅವರಿಗೆ ರಕ್ತಗತವಾಗಿ ಈ ಕಲೆ ಬಂದಿದೆ. ತಾಯಿ ತಂದೆಯವರು ಮೂಲತಃ ಕಲಾವಿದರಾಗಿದ್ದರು. ತಾಯಿ ನಾಗಮ್ಮ ಅವರ ಜನಪದ ಹಾಡುಗಳೇ ಇವರ ಮೇಲೆ ಪರಿಣಾಮ ಬೀರುತ್ತಿದ್ದವು ಎಂದು, ಇವರು ವಿದ್ಯಾರ್ಥಿ ಚಳುವಳಿಯಲ್ಲಿ ಹಾಡುಗಳನ್ನು ಸ್ವತಃ ಕಟ್ಟಿ ಹಾಡುತ್ತಿದ್ದರು ಎಂದು ತಮ್ಮ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಈ ಕೃತಿಗೆ ಬೆನ್ನುಡಿ ಬರೆದವರು ವಿಜಯಕುಮಾರ್ ತೆಗಲ್ ತಿಪ್ಪಿ ಅವರು. ಕಲೆ, ಸಾಹಿತ್ಯ, ಸಂಗೀತಗಳು ನಮ್ಮ ಸಂಸ್ಕೃತಿಯ ಜೀವಾಳ ಮತ್ತು ಜೀವನದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ಜನಪದ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಕಲಾವಿದರಿದ್ದಾರೆ. ಇವರಲ್ಲಿ ಎಂಎನ್ ಸುಗಂಧಿ ಅವರು ಕೂಡ ಒಬ್ಬರು. ಈ ಕಲೆಯ ಜೀವಂತಿಕೆ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಜನಪದ ಹಾಡುಗಳ ಸೊಗಡನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ತಮ್ಮ ಸುಶ್ರಾವ್ಯ ಕಂಠದಲ್ಲಿ ಹಾಡುತ್ತಾರೆ. ಶಿಕ್ಷಕರಾಗಿ, ಜನಪದ ಕಲಾವಿದರಾಗಿ ಮತ್ತು ಸಮಾಜ ಸೇವೆಗಳ ಜೊತೆಗೆ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಡಿನ ಮೋಡಿಯಲ್ಲಿ ಕೇಳುಗರನ್ನು ಸೆಳೆಯುವ ಕಲೆಗಾರಿಕೆ ಅವರಲ್ಲಿದೆ. ಅವರಲ್ಲಿನ ಜನಪದ ಸಾಹಿತ್ಯ ಭಂಡಾರ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಲಿ. ಅವರ ಭಾವ ಬೆಳಕು ಕವನ ಸಂಕಲನ ಕನ್ನಡ ಸಾರಸ್ವತ ಲೋಕಕ್ಕೆ ಬೆಳಕಿನ ಕಿರಣವಾಗಲೆಂದು ಹಾರೈಸಿ ಬರೆದಿದ್ದಾರೆ. ಈ ಕೃತಿಯಲ್ಲಿ ಒಟ್ಟು 52 ಕವನಗಳ ಗುಚ್ಛವೇ ಈ ಭಾವ ಬೆಳಕು ಮೂಡಿಬಂದಿದೆ. ಇದರಲ್ಲಿ ವ್ಯಕ್ತಿ ಕುರಿತಾದ 20 ಕವನಗಳು ಸೇರಿವೆ. ಮಹಾದಾಸೋಹಿ ಅಣ್ಣ ಬಸವಣ್ಣ, ಗೌತಮ ಬುದ್ಧ, ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಡಾ BR ಅಂಬೇಡ್ಕರ್ ಹೀಗೆ ಹಲವಾರು ನಾಯಕರ ಕುರಿತಾದ ಕವನಗಳು ಇದರಲ್ಲಿ ಮೂಡಿವೆ. ಶಿವಶರಣರು ಇರುವ ಕಲ್ಯಾಣ, ಬಸವ ಕಲ್ಯಾಣ, ಭುವನ ಕಲ್ಯಾಣ, ಉರಿಲಿಂಗ ಪೆದ್ದಿ ಅಲ್ಲಮ ಪ್ರಭುದೇವ, ಅಂಬಿಗರ ಚೌಡಯ್ಯ ಇರುವ ಕಲ್ಯಾಣ, 12ನೇ ಶತಮಾನದಲ್ಲಿ ನಡೆದಾಡಿದ ಬಸವ ಕಲ್ಯಾಣದ ಶರಣರ ಜೀವನದ ಮೇಲೆ ಬರೆದ ಈ ಕವನ ಸೊಗಸಾಗಿ ಮೂಡಿಬಂದಿದೆ. ಯುವಕ ನೀನಾಗಬೇಕು ವಿವೇಕ, ಆವಾಗ ನಿನ್ನ ಬದುಕು ಬೆಳಕ ಎಂಬ ಕವನದ ಸಾಲುಗಳು ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕವನ ಇದಾಗಿದೆ. ಶಿಕ್ಷಣ ಕಲಿಯಬೇಕು, ಸಂಸ್ಕಾರ ಹೊಂದಿ ಬಾಳಬೇಕು, ಕಳಕಳಿಯ ವಿಚಾರಗಳು ಯುವಕ ಎಂಬ ಕವನದಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಭುವನೇಶ್ವರಿ ಎಂಬ ಕವನದಲ್ಲಿ ತಾಯಿ ಭುವನೇಶ್ವರಿಯ ಕುರಿತು, ನಮ್ಮ ನಾಡಿನ ನದಿಗಳು, ಕವಿಗಳು, ಗವಾಯಿಗಳು, ಪುಣ್ಯಕ್ಷೇತ್ರಗಳು, ನಾಡಿನ ಸೊಬಗನ್ನು ಕುರಿತು, ಶಿವಶರಣರ ಕುರಿತು ಒಂದೇ ಕವನದಲ್ಲಿ ಪ್ರಮುಖರನ್ನು ಮತ್ತು ಪ್ರಸಿದ್ಧವಾದ ಸ್ಥಳಗಳನ್ನು ಕುರಿತು ಬರೆದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಎಷ್ಟಿದೆ ಎನ್ನುವುದು ಕುರಿತು ಅಕ್ಕ ತಂಗಿಯರಿಗಾಗಿ ಒಂದು ಕವನದಲ್ಲಿ ಹೀಗೆ ಬರೆದಿದ್ದಾರೆ. ಕಲಿಯುಗದಲ್ಲಿ ಅಕ್ಕ ತಂಗಿಯರೇ, ಶಾಲೆ ಕಲಿಯದಿದ್ದರೆ ಜೀವನ ಕನಿಷ್ಠ ನೋಡಿರಕ್ಕ, ಶಿಕ್ಷಣ ಕಲಿತವರು ಶಿಸ್ತಿನಿಂದ ಇರುವರು ನೋಡಿರಕ್ಕ, ಚಿನ್ನಕ್ಕಿಂತ ಅನ್ನಲೇಸು, ಅನ್ನಕ್ಕಿಂತ ಅಕ್ಷರಲೇಸು, ಹೆಬ್ಬೆಟ್ಟಿನ ಸಹಿ ಬಾಳಿಗೆ ಕಹಿ ಎಂಬ ಸಾಲುಗಳು ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿರುವ ಕಾಳಜಿಯನ್ನು ನಮಗೆ ತಿಳಿಸಿಕೊಡುತ್ತದೆ. ಕರೋನಾ ಎಂಬ ಕವನದಲ್ಲಿ ಪಾಲಿಸಬೇಕು ನಾವು ಸದಾ ಸ್ವಚ್ಛ ಪರಿಸರ, ಮನಸ್ಸು ಎಂದು ಪರಿಸರದ ಬಗ್ಗೆ ಇರುವ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾರೆ. ರಾಧಾಕೃಷ್ಣನ್ ಎಂಬ ಕವನದಲ್ಲಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ಅಧ್ಯಾಪಕರು ಬಂದು ಪಾಠ ಕೇಳುತ್ತಿದ್ದರು. ಓ ರಾಧಾಕೃಷ್ಣನ್ ಸರ್ವಶ್ರೇಷ್ಠ ಸತ್ಯವಂತರು, ತತ್ವಜ್ಞಾನಿ, ಶಿಕ್ಷಣ ತಜ್ಞರಾಗಿ
ಕವಿ, ಲೇಖಕ, ಸಾಹಿತಿಗಳಾಗಿ, ಧಾರ್ಮಿಕ, ಸಾಮಾಜಿಕ, ರಾಜಕೀಯವಾಗಿ ಒ. ರಾಧಾಕೃಷ್ಣನ್ 35 ವಿಶೇಷ ಪುಸ್ತಕ ಬರೆದವರು ಎಂದು ಅವರ ಬಗ್ಗೆ ಒಂದು ಕವನದಲ್ಲಿ ಅವರ ಸಂಕ್ಷಿಪ್ತ ಜೀವನ ಮತ್ತು ಅವರ ನಡೆನುಡಿ, ಅವರ ಸರಳತನ ಹೀಗೆ ಎಲ್ಲವನ್ನೂ ಒಳಗೊಂಡಂತೆ ಕವನವನ್ನು ರಚಿಸಿದ್ದಾರೆ. ತಾಯಿ ಹೀಗಿರಬೇಕು ಎಂಬ ಕವನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ ತಾಯಿ, ಸುಭಾಷ್ ಚಂದ್ರ ಬೋಸರ ತಾಯಿ, ಶಿವಾಜಿ ಅವರ ತಾಯಿ, ಸ್ವಾಮಿ ವಿವೇಕಾನಂದರ ತಾಯಿ ಹೀಗೆ ಮಹಾನ್ ನಾಯಕರನ್ನು ಭೂಮಿಗೆ ಕೊಟ್ಟ, ಅವರನ್ನು ಸಂಸ್ಕಾರಯುತವಾಗಿ ಬೆಳೆಸಿದ ಮಹಾನ್ ತಾಯಿಯರನ್ನು ತಾಯಿ ಇದ್ದರೆ ಹೀಗಿರಬೇಕು ಎಂಬ ಕವನ ಸಂಕಲನದಲ್ಲಿ ಅರ್ಥಗರ್ಭಿತವಾಗಿ ರಚಿಸಿದ್ದಾರೆ. ಒಟ್ಟಾರೆ ಈ ಭಾವ ಬೆಳಕು ಕವನ ಸಂಕಲನ ಕನ್ನಡ ನಾಡಿನ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮಹತ್ವದ ಕೃತಿಯಾಗಿದೆ. ಸುತ್ತಲಿನ ಜೀವನ ಮೌಲ್ಯಗಳ ಬಗ್ಗೆ ಕಾವ್ಯದ ಮೂಲಕ ಕಟ್ಟಿ ನಿರೂಪಿಸಿದ್ದಾರೆ. ಇದೊಂದು ಒಳ್ಳೆಯ ಕವನ ಸಂಕಲನವಾಗಿದೆ. ಭಾವ ಬೆಳಕು ಕವನ ಸಂಕಲನ ಕನ್ನಡ ಸಾರಸ್ವತ ಲೋಕಕ್ಕೆ ಸೇರುವಂತಾಗಲಿ. ಒಟ್ಟಾರೆ ಈ ಕವನ ಸಂಕಲನ ವಿದ್ಯಾರ್ಥಿಗಳಿಗೆ, ಓದುಗರಿಗೆ ಮನಸ್ಸಿಗೆ ಹಿಡಿಸುವಂತಹ ಕವನ ಸಂಕಲನವಾಗಿದೆ. ಚಿನ್ನ ಬಿತ್ತೆವು ನಾವು ಚಂದಿರನ ಅಂಗಳಕ ಇದೊಂದು ಕವನ ಸಂಕಲನವಾಗಿದೆ. ಈ ಪುಸ್ತಕದ ಲೇಖಕರು ದುರ್ಗಪ್ಪ ಎಚ್. ಪೂಜಾರಿ. ಈ ಪುಸ್ತಕದ ಪ್ರಕಾಶಕರು ಸಗರನಾಡು ಪ್ರಕಾಶನ, ಸುರಪುರ. ಈ ಕವನ ಸಂಕಲನದ ಬೆಲೆ ಕೇವಲ 150 ರೂಪಾಯಿ ಮಾತ್ರ. ಚಿನ್ನ ಬಿತ್ತೆವು ನಾವು ಚಂದಿರನ ಅಂಗಳಕ ಎಂಬ ಪುಸ್ತಕದ ಶೀರ್ಷಿಕೆಗೆ ಹೊಂದಿಕೊಳ್ಳುವ ಹಾಗೆ ರೈತ ಹೊಲದಲ್ಲಿ ನೇಗಿಲ ಹೊಡೆಯುವುದು, ನೈಸರ್ಗಿಕ ವಾತಾವರಣ, ಹಚ್ಚ ಹಸುರಾದ ಗದ್ದೆ ಹೀಗೆ ಸುಂದರ ಆಕರ್ಷಕವಾದ ಮುಖಪುಟ ಹೊಂದಿದೆ. ಈ ಕಾವ್ಯ ಸಂಕಲನಕ್ಕೆ ಡಾ. ಸಿದ್ದರಾಮ್ ಹೊನ್ಕಲ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಇ. ಪ್ರಕಾಶ್ ಎಸ್. ಅಂಗಡಿಯವರು ಈ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಈ ಕಾವ್ಯ ಸಂಕಲನದಲ್ಲಿ 108 ಕವನಗಳು ಸಂಗ್ರಹವಾಗಿವೆ. ಕವಿಯು ತನ್ನ ಅಂತರಂಗದ ಭಾವನೆಗಳನ್ನು ತನ್ನ ಬರುವಣಿಗೆಯ ರೂಪದಲ್ಲಿ ಸಮಾಜವನ್ನು ತಿದ್ದುವುದು ಕವಿಯ ಅಧ್ಯಯನದಲ್ಲಿ ತೊಡಗಿದ್ದಾಗಲೇ ಇದು ಸಾಧ್ಯವಾಗುವುದು. ಗದ್ಯವಾಗಿ, ಪದ್ಯವಾಗಿ, ನುಡಿಮುತ್ತುಗಳಾಗಿ, ಸಾಹಿತ್ಯದ ಪ್ರಕಾರವಾಗಿ ಓದುಗರ ಮನ ತಲುಪುತ್ತದೆ. ಹೀಗೆ ಪುಸ್ತಕದ ಲೇಖಕರು ಅಧ್ಯಯನಶೀಲರಾಗಿ, ಕ್ರಿಯಾಶೀಲರಾಗಿ, ನಿರಂತರ ಅಭ್ಯಾಸದಿಂದ ಈ ಕೃತಿಯಲ್ಲಿ ಹಲವು ವಿಷಯವೇ ವ್ಯಕ್ತಿಗಳ ಕುರಿತು ಕವಿತೆಗಳನ್ನು ರಚಿಸಿದ್ದಾರೆ. ರವಿ ಕಾಣದ್ದನ್ನು ಕವಿ ಕಾಣಿಸುವನು ಎಂಬ ವಾಣಿಯಂತೆ ಪೂಜಾರಿಯವರ ಅಂತರಂಗ ಬಸವ ಮಾರ್ಗವಾಗಿ ಚಲಿಸುತ್ತಿರುವುದು ನೋಡಿದರೆ ನನ್ನ ಮನಕ್ಕೆ ಸಂತಸವನ್ನುಂಟು ಮಾಡುತ್ತಿದೆ ಮತ್ತು ಅವರ ಜ್ಞಾನ ಭಂಡಾರದಲ್ಲಿ ಸಾಹಿತ್ಯ ಲೋಕಕ್ಕೆ ಇನ್ನೂ ಹೆಚ್ಚು ಪುಸ್ತಕಗಳು ನೀಡಲಿ ಎಂದು ತಮ್ಮ ಬೆನ್ನುಡಿಯಲ್ಲಿ ಡಾ. ಸಿದ್ದರಾಮ್ ಹೊನ್ಕಲ್ ಅವರು ಹಾರೈಸಿದ್ದಾರೆ. ಚಿನ್ನ ಬಿತ್ತೆವು ನಾವು ಚಂದಿರನ ಅಂಗಳಕ್ಕೆ ಎಂಬ ಈ ಕವನಗಳು ಭಕ್ತಿಯ ಬಗ್ಗೆ, ಸಾಧಕರ ಬಗ್ಗೆ, ಮಮತೆಯ ಬಗ್ಗೆ, ನಿಸರ್ಗ, ಜಾತಿ, ಆರೋಗ್ಯ, ಪುರಾತನ ದೇವಾಲಯಗಳ ಸೊಬಗು, ಪ್ರಜಾಪ್ರಭುತ್ವ, ಹಬ್ಬಗಳ ವೈಭವ, ಕನ್ನಡ ನಾಡಿನ ವೈಭೋಗ, ಸ್ನೇಹ ಹೀಗೆ ಮುಂತಾದ ವಿಷಯ ವಸ್ತುಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕವನ ಸಂಕಲನದ ಕವನಗಳು ಮೂಡಿಬಂದಿವೆ. ಈ ಕವನ ಸಂಕಲನದ ಕವನಗಳು ವೈವಿಧ್ಯಮಯ. ಕವಿ ಬೇರೆ ಬೇರೆ ವಿಚಾರಗಳಿಗೆ, ವಿಚಾರವಂತರಿಗೆ ಸಂಬಂಧಿಸಿ ಪೋಣಿಸಿದ್ದಾರೆ. ಮಹಾತಾಯಿ ಸಾವಿತ್ರಿಬಾಯಿ ಫೂಲೆಯವರನ್ನು ಬೆಳಗುತ್ತಲೇ ಶಿಕ್ಷಣ ಕಟ್ಟಿ ತೋರುತ್ತಾ ಅಕ್ಷರ ಹಣತೆ ಹಚ್ಚಿದರು. ಹಬ್ಬದ ದೀಪದ ಬೆಳಕ ಜಗದಗಲ ಬೆಳಗಿದವರು ಎಂದು ಸ್ತುತಿಸಿ ಅವರ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಶೃಂಗಾರ ಕಾವ್ಯದ ಬಂಗಾರ ನೀನು, ಕಹಿನೋವು ಕಳೆಯುವ ಸಿಹಿಜೇನು, ಸಕ್ಕರೆ ಬೆಲ್ಲದಂತೆ ಬಲು ರುಚಿ ನೀನು ಎಂದು ನಚಿಕೇತನನ್ನು ಬಣ್ಣಿಸಿದ ಕಾವ್ಯವು ಇದರಲ್ಲಿ ರಚಿತವಾಗಿದೆ. ಈ ಕವನ ಸಂಕಲನದ ಅನೇಕ ಕವಿತೆಗಳು ಮನಸೆಳೆಯುತ್ತವೆ. ಚಿನ್ನ ಬಿತ್ತೆವು ನಾವು ಚಂದಿರನ ಅಂಗಳಕ್ಕೆ ಎಂಬ ಕವನದಲ್ಲಿ ಅವರು ಹೊಲವನ್ನು ಚಂದಿರನ ಅಂಗಳದಂತೆ ಕಾಣುತ್ತಾ ಅದರಲ್ಲಿ ಅವರು ಬೆವರು ಹನಿ ಸುರಿಸುತ್ತಾ ಬಿತ್ತಿ ಬೆಳೆದು ಚಿಗುರಿದ ಬೆಳೆಯನ್ನು ಕಂಡು ಹಿಗ್ಗಿ ಹಿಗ್ಗಿ ಸಡಗರ ನೆನೆಯುತ್ತಾ ತಣದಲ್ಲಿ ಕುಣಿಯುತ್ತಾ ಅಲ್ಲಿಯೂ ಅವರು ಸ್ವರ್ಗವನ್ನು ಕಾಣುತ್ತಾ ಸಂಭ್ರಮಿಸುವ ಸಾಲುಗಳು ಸುಂದರವಾಗಿ ಮೂಡಿವೆ. ತಮ್ಮ ದುಡಿಮೆಯಲ್ಲಿ ತೃಪ್ತಿ ಕಾಣುವುದು, ನೆಮ್ಮದಿಯ ಬದುಕನ್ನು ನಡೆಸುವ ರೈತರ ಜೀವನದ ಬಗ್ಗೆ ಅತ್ಯಂತ ಅದ್ಭುತವಾಗಿ ಇದರಲ್ಲಿ ಬರೆದಿದ್ದಾರೆ. ಹೊಸ ವರ್ಷ ಎಂಬ ಕವನದಲ್ಲಿ ಕಹಿ ನೆನಪುಗಳೆಲ್ಲ ಕಳೆಯಲಿ, ಸಿಹಿ ನೆನಪುಗಳು ಸದಾ ಬೆಳಗಲಿ, ನವನವೀನತೆಯ ಮನೋಬಲ ಬರಲಿ, ಕ್ರಿಯಾಶೀಲರಾಗಿ ಸದಾ ಬಾಳಲಿ, ವರ್ಷ ವರ್ಷಗಳೇ ಉರುಳಲಿ, ಕಾಲಚಕ್ರವು ಸದಾ ತಿರುಗಲಿ. ಇದು ಅರ್ಥಪೂರ್ಣ ವೃತ್ತಿ ಪ್ರವೃತ್ತಿ ನಮ್ಮದಾಗಲಿ, ಬದುಕಿನ ಪಯಣ
ಇನ್ನೊಬ್ಬರಿಗೆ ಆದರ್ಶವಾಗಲಿ ಎಂದು ಈ ಕವನದಲ್ಲಿ ಅತ್ಯಂತ ಅದ್ಭುತವಾದ ಸಾಲುಗಳನ್ನು ನಾವು ಕಾಣುತ್ತೇವೆ. ನಮ್ಮ ಜೀವನದಲ್ಲಿ ದಿನವೂ ಹೊಸ ದಿನವೇ. ಬಾಳಿನಲ್ಲಿ ಕಹಿ ನೆನಪುಗಳನ್ನು ಮರೆಯುತ್ತಾ, ಸಿಹಿ ನೆನಪುಗಳನ್ನು ಮೆಲುಕು ಹಾಕುತ್ತಾ, ಹೊಸ ಮನೋಬಲವನ್ನು ಬೆಳೆಸಿಕೊಳ್ಳುತ್ತಾ ಚುರುಕಿನಿಂದ ಬದುಕು ನಡೆಸೋಣ. ಕಾಲಚಕ್ರವು ಸದಾ ತಿರುಗುತ್ತಾ ಇರುತ್ತದೆ. ಸಮಯ ನಿಲ್ಲದು. ವರ್ಷಗಳು ಉರುಳುತ್ತವೆ. ಯಾವ ವ್ಯಕ್ತಿಯೇ ಆಗಲಿ ಅರ್ಥಪೂರ್ಣ ಬದುಕು ತೃಪ್ತಿಯಿಂದ ಮಾಡುತ್ತಾ ನಮ್ಮದಾಗಬೇಕು. ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬೆಳೆಯೋಣ ಎಂಬ ಸಾಲುಗಳು ಅರ್ಥಪೂರ್ಣ ಜೀವನದ ಬಗ್ಗೆ ಸಾರಿ ಹೇಳುತ್ತವೆ. ನಮ್ಮವ್ವ ಎನ್ನುವ ಕವನವು ತಾಯಿಯ ವಾತ್ಸಲ್ಯ, ಪ್ರೀತಿ, ಮಮತೆ, ಕರುಣೆ, ಹಲವು ರೀತಿಯಲ್ಲಿ ತಾಯಿಯ ತ್ಯಾಗಕ್ಕೆ, ಆಕೆಯ ಪ್ರೀತಿಯ ಬಗ್ಗೆ ಮತ್ತು ತಾಯಿ ಭೂಮಿಗೆ ಸರಿಸಮಾನಳು ಎಂಬ ಸಾಲುಗಳು ಓದುಗರ ಮನ ತುಂಬಿ ಬರುವಂತಿವೆ. ಈ ಎಲ್ಲ ಕವನಗಳು ಬರವಣಿಗೆಯ ರೂಪದಲ್ಲಿ ಸಮಾಜದಲ್ಲಿ ಇರುವ ಬಡತನ, ಹಿಂಸೆ, ಶೋಷಣೆ, ಅನಕ್ಷರತೆ, ಅತ್ಯಾಚಾರ ಇನ್ನಿತರ ಹೀನ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಕವಿ ತಮ್ಮ ನೋವಿನ ಭಾವನೆಗಳನ್ನು ಕವನಗಳ ಮೂಲಕ ಸಮಾಜ ಸ್ವಲ್ಪವಾದರೂ ಬದಲಾವಣೆ ಆಗಬಹುದು ಎನ್ನುವ ಮಹಾದಾಶೆಯನ್ನ ಹೊತ್ತು ಬರೆದಂತಿದೆ. ಕೆಸರಲ್ಲಿ ಬಟ್ಟೆ ಒದ್ದೆ ಮಾಡಿಕೊಂಡು ಸಕಲ ಮನುಕುಲಕ್ಕೆ ಅನ್ನವನ್ನ ಒದಗಿಸಿಕೊಟ್ಟು, ಎಲ್ಲೋ ಎಲೆಮರೆಯ ಕಾಯಿಯಂತೆ ಕಾಯಕದಲ್ಲಿ ತೊಡಗಿರುವ ರೈತ ಬಾಂಧವರು ಇವರು ನನ್ನವರು ಎಂದು ಜಗಕ್ಕೆ ಅನ್ನ ಹಾಕಲು ಹಗಲಿರಳು ದುಡಿಯುವ ರೈತ, ದೇಶ ಕಾಯುವ ಸೈನಿಕ, ಅಕ್ಷರ ಕಲಿಸಿದ ಶಿಕ್ಷಕ, ಜೀವ ಉಳಿಸುವ ವೈದ್ಯ ಎಲ್ಲರೂ ಸಮಾಜಮುಖಿ ಕಾಯಕದಲ್ಲಿ ಸದಾ ತೊಡಗಿಸಿಕೊಳ್ಳುತ್ತಾ ಕಾಯ, ವಾಚ, ಮನಸ ತಮ್ಮ ಕರ್ತವ್ಯವೇ ದೇವರೆಂದು ತಮ್ಮ ಪಾಡಿಗೆ ತಾವು ದುಡಿಯುತ್ತಾ ಸೇವೆಯಲ್ಲಿ ತೊಡಗಿರುತ್ತಾರೆ. ಇವರೆಲ್ಲರ ಕಾಯಕವನ್ನು ಗೌರವಿಸುತ್ತಾ ಲೇಖಕರು ಈ ಕವನ ಸಂಕಲನವು ರಚಿಸಿದ್ದಾರೆ. ಹೊಲವು ಕೇಳಲಿಲ್ಲ ಉಳುವವನ ಜಾತಿ, ಬೆಳೆ ಕೇಳಲಿಲ್ಲ ಬಿತ್ತಿದ ಬೀಜದ ಜಾತಿ, ತಂಪು ಕೊಡುವ ಮರ ಕೇಳಲಿಲ್ಲ ತನ್ನ ನೆರಳಿಗೆ ಬಂದವನ ಜಾತಿ. ಮನುಷ್ಯ ಮಾತ್ರ ಈ ಸಮಾಜದಲ್ಲಿ ಜಾತಿ ಕೇಳುತ್ತಾನೆ. ಹೀಗೆಂದು ನೊಂದ ಕವಿಯ ಹೃದಯ ಈ ಸಮಾಜ ವ್ಯವಸ್ಥೆಯ ಬಗ್ಗೆ ತಮ್ಮ ಕಾವ್ಯದಲ್ಲಿ ರಚಿಸಿದ್ದಾರೆ. ನಾನೆಂಬುದು ಬಿಡಿ ಶಿಷ್ಯ ಬಳಗದೋಳು ನಡಿ, ಕೈಲಾದಷ್ಟು ದಾನವ ಮಾಡಿ ಪುಣ್ಯದ ಮಾರ್ಗವ ಹಿಡಿ. ಹೀಗೆ ಮನುಷ್ಯನು ಸಾಯುವವರೆಗೆ ಕಲಿಯುವುದು ಇದ್ದೇ ಇರುತ್ತದೆ. ಅಲ್ಪ ಜ್ಞಾನ ಪಡೆದು ಜ್ಞಾನಿ ನಾನೇ ಎನ್ನುವ ಅಹಂ ಬಿಟ್ಟು ಸದಾ ಶಿಷ್ಯನಾಗಿ ಜೀವನದ ಉದ್ದಕ್ಕೂ ಬದುಕಬೇಕು. ಕೈಲಾದಷ್ಟು ದಾನವನ್ನು ಮಾಡಿ ಪುಣ್ಯದ ಮಾರ್ಗವು ಹಿಡಿಯಬೇಕು ಎಂದು ದೇಹ ಒಂದು ನವರಂಧ್ರದ ಮಡಿಕೆ ಎಂದು ಈ ಕಾವ್ಯದಲ್ಲಿ ಅವರು ತುಂಬಾ ಅದ್ಭುತವಾಗಿ ರಚಿಸಿದ್ದಾರೆ. ಒಟ್ಟಾರೆ ಚಿನ್ನ ಬಿತ್ತೇವು ನಾವು ಚಂದಿರನ ಅಂಗಳಕ್ಕ ಎಂಬ ಕಾವ್ಯ ಸಂಕಲನ 108 ಕವಿತೆಗಳ ಜಪಮಣಿಯಂತೆ ಜ್ಞಾನದ ಮಣಿಯಾಗಿದೆ. ಇದನ್ನು ಓದುಗರ ಮನದುಂಬಿ ಸ್ವೀಕರಿಸುತ್ತಾರೆ. ಇದುವರೆಗೆ ಎಂಎನ್ ಸುಗಂಧಿಯವರ ಭಾವ ಬೆಳಕು ಹಾಗೂ ದುರ್ಗಪ್ಪ ಎಚ್ ಪೂಜಾರಿ ಅವರ ಚಿನ್ನ ಬಿತ್ತೇವು ನಾವು ಚಂದಿರನ ಅಂಗಳಕ ಈ ಪುಸ್ತಕಗಳನ್ನು ಪರಿಚಯಿಸಿದವರು ಪೂಜಾ ಏಕ್ದಂಡಗಿ ಮಠ. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.